ಮಾಧ್ಯಮ ಅನ್ನೋದು ಪವಿತ್ರವಾದ ವೃತ್ತಿ. ಇದನ್ನ ಬಹಳ ಗೌರವಿಸಬೇಕಾಗಿರೋ ವೃತ್ತಿ. ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಅಂತೀವಿ. ಇಂಥ ಒಂದು ರಂಗ 4 ಸ್ತಂಭಗಳು. ಈ ಸ್ತಂಭಗಳಲ್ಲಿ ಈ ರೀತಿ ಒಂದು ಕಲ್ಮಶ ಆದರೆ ಎಲ್ಲಿಂದ ಉಳಿಯುತ್ತೆ? ಇನ್ನು ಮುಂದಕ್ಕೆ ಈ ರೀತಿ ಅಂತ ಕೆಟ್ಟ ಮಾಧ್ಯಮಗಳಲ್ಲಿ ಹಿಡ್ಕೊಂಡು ಒಂದು ವ್ಯಕ್ತಿನ ತೇಜವಧೆ ಮಾಡೋಂಥದ್ದು ಬಿಟ್ಟು ಮಾಧ್ಯಮಗಳಲ್ಲಿ ಪವಿತ್ರವಾಗಿರ್ತಕ್ಕಂಥವ್ರು ಇದ್ದಾರೆ. ಎಲ್ಲರೂ ಅಲ್ಲ, ಎಷ್ಟೋ ಜನ ಇದ್ದಾರೆ. ಆದರೆ ಇಂಥ ಜೀವನ ಮಾಡಕ್ಕೆ ಹೋಗಬೇಡಿ ಶಿವಕುಮಾರ್. ನಿಮ್ಗೆ ಹೇಳ್ತಾ ಇದ್ದೀನಿ, ನೀವಿವತ್ತು ಚೆನ್ನಾಗಿರ್ಬೋದು, ಆದರೆ ಇದು ನಿಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ದಿನ ಹೊಡೆಯುತ್ತೆ. ಇನ್ನು ಮುಂದಕ್ಕೆ ಅವರು ತಿದ್ಕೊಳ್ಳಿ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ. ನೋಡ್ರಿ, ಕಂಪ್ಲೀಟ್ ಇವ್ರದೇ ಟೀಮು. DK ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಬೇಕು ಅಂದರೆ ಲಾಸ್ಟ್ SIT ನಲ್ಲಿ ಒಬ್ಬರನ್ನ ಒಂದು 4-5 ಜನ ಅರೆಸ್ಟ್ ಮಾಡಿದ್ರು ಜಾರಕಿಹೊಳಿ ಕೇಸ್ ಆದಾಗ. ಅವ್ರು ಯಾರು ಅಂತ ತಿಳ್ಕೊಳ್ರಿ. ಕೇಳಿ, ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದು ಇದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ 2 ಗಂಟೆಗೆ ಈ ಹನಿ ಟ್ರ್ಯಾಪ್ ಮೀಟಿಂಗ್ ಮಾಡೋದು. ಹನಿ ಟ್ರ್ಯಾಪ್ ಮೀಟಿಂಗು 2 ಗಂಟೆಗೆ ಮಾತಾಡ್ತಾರೆ. ನನ್ನ ಮೀಟಿಂಗ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ರಾಜೀನಾಮೆ ಕೊಟ್ಟ ಮೇಲೆ ಮುನಿದೇನಾಯ್ತು ಅಂತ ಕೇಳ್ತಾರೆ. ಇಲ್ಲ, ಮುನಿದ್ ಆಗ್ತಾ ಇಲ್ಲ. ಹಂಗಾರೆ ಜಾರಕಿಹೊಳಿದ್ ಆಗೈತೆ. ಜಾರಕಿಹೊಳಿಗಿಂತ ಮುನಿದ್ ಫಸ್ಟ್ ಮಾಡು, ಅವನ್ ಬೈ ಎಲೆಕ್ಷನ್ ಬರುತ್ತೆ. ಇದು ನನಗೆ ಗೊತ್ತಿತ್ತು. ಇದು ನನಗೆ ಗೊತ್ತಾದ ಮೇಲೆ ನಾನು ಭಾಳ ಎಚ್ಚರಿಕೆಯಿಂದ ಇದ್ದೀನಿ. ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತ ಒಂದು ಹೆಣ್ಣುಮಗಳಿಗೆ ಕರ್ಕೊಂಬಂದು ರೇಪ್ ಕೇಸ್ ಹಾಕ್ಸ್ತಾರೆ. ಇದು ಮಾಡಿರೋ ಪಾಪದ ಕೆಲಸ. ಅರೆ, ರಮೇಶ್ ಜಾರಕಿಹೊಳಿ ಮೇಲೆ ಏನು ದ್ವೇಷ? ರಾಜಣ್ಣ ಏನು ಪಾಪ ಮಾಡವ್ರೆ ಹೇಳಪ್ಪ? ರಾಜಣ್ಣ ಏನು ತಪ್ಪು ಮಾಡವ್ರೆ? ರಾಜಣ್ಣನ ಸಬ್ಜೆಕ್ಟು ಗುಸ್ಗುಸ ಅಂತ ಇತ್ತು ಅಂತ ನಾನೇ ಹೇಳಿದ್ದೆ. ಇವತ್ತು ಓಪನ್ ಆಯ್ತಲ್ಲ. ಇವತ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ರಮೇಶ್ ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ. ರೇವಣ್ಣನ ಎತ್ಕೊಂಬಂದು ಮಾಡ್ಬಿಟ್ಟು ದೇವೇಗೌಡರು ನೀವು ಕೋರ್ಟಲ್ಲಿ ಇನ್ನು ಬೇಲ್ ಆರ್ಡರ್ಗಿತ್ತು ಹೋಗಿದೆ. ದೇವೇಗೌಡರ ಮನೆ ಬಾಗಿಲಲ್ಲಿ ಪೊಲೀಸ್ ಅವ್ರು ನಿಲ್ಲಿಸಿ ಕೊಳ್ಳಪಟ್ಟಿ ಹಿಡ್ಕೊಂಡು ಎಳ್ಕೊಂಬನ್ನಿ ಅಂತ ಹೇಳಿದ್ರಲ್ಲ. ರೇವಣ್ಣ ಏನು ಓಡೋಗ್ಬಿಡ್ತಾ ಇದ್ರ? ರೇವಣ್ಣ ಏನು ತಲೆ ಮರೆಸ್ಕೊಂಡು ಹೋಗ್ತಾ ಇದ್ರ? ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದರೆ ರೇವಣ್ಣ ಸ್ಟೇಷನ್ಗೆ ಹೋಗ್ತಾ ಇದ್ರು. ದೇವೇಗೌಡರ ಮನೆ ಬಾಗಿಲು ತಟ್ಟಿ ಎಳ್ಕಮ್ಮ ಅನ್ನೋದೇನಿತ್ತು? ಇಷ್ಟೊಂದು ದ್ವೇಷ ಯಾಕೆ ಬೇಕಾಗಿತ್ತು DK ಶಿವಕುಮಾರ್ಗೆ? ದೇವೇಗೌಡರ ಮನೆ ಒಡೆದಾಕ್ಬಿಟ್ಟು ಬಾಗಿಲು ಹೊಡೆದು ಎಳ್ಕಮ್ಮ ಅಂತ ಹೇಳೋದು ಇವೆಲ್ಲ ದೇವ್ರ ಮೆಚ್ತಾನ? ದೇವ್ರ ಮೆಚ್ಚೋ ಕೆಲಸನ ಇದು? ದೇವೇಗೌಡರ ಹಿರಿಜೀವ ಮನೆಯಲ್ಲಿದೆ, ಅವ್ರ ಎದುರುಗಡೆ ಎಳ್ಕಂಬ ಕೊಳ್ಳಪಟ್ಟಿ ಇಳ್ಕೊಂಡ ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ. ಇವೆಲ್ಲ ಕರ್ಮ. ಇವು ದೇವ್ರವನು